ನೋಡ್ತಾ ಇದ್ರೆ ಹೇಗಿದೆ ಅಂತ. ಅದರೊಳಗೂ ಹೋಗಬೇಕಾದ್ರಲ್ಲ ನಿಮಗೆ ಜೋಕಾಲಿ ಸಿಗ್ತಾಯಿದೆ. ಸೊ ಅಲ್ಲಿ ಜೋಕಾಲಿ ಖಾಲಿ ಇತ್ತು. ಬಟ್ ನಾನಿವತ್ತು ತುಂಬ ಪ್ಲೇಸಸ್ನ ಕವರ್ ಮಾಡಬೇಕಂತ ಇದ್ದೀನಿ. ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಸೊ ಅಲ್ಲಿ ಆಟ ಆಡ್ತಿರೋದೆಲ್ಲ ನೋಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಏನು ಸ್ನ್ಯಾಕ್ಸ್ ತಿನ್ನೋಕ್ಕಂತ ಅಂಗಡಿ ಇದೆ. ಮತ್ತು ಇಲ್ಲೆಲ್ಲ ಪಾರ್ಕಿಂಗ್ ಇಟ್ಟಿದ್ದಾರೆ. ಸೊ ಬನ್ನಿ ಈಗ ಒಳಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಮುಂಚೆನೂ ಬಂದಿರಲಿಲ್ಲಾಗಿತ್ತು. ಕೆಲವೊಂದು ಪ್ಲೇಸಸ್ಗೆ ನಾನು ಮುಂಚೆ ಹೋಗಿ ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಬಂದಿದ್ದೆ. ಬಟ್ ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. You are going to Bangalore. ನೋಡ್ತಾ ಇದ್ರೆ ಅವಳು ಕೂಡ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದಾಳೆ. ಸೊ ಇವಾಗ ನಾವು ಬಂದಿರೋದು ಮ್ಯಾಂಗ್ಳೂರ್ ಫಾರೆಸ್ಟ್ಗೆ. ಹೇಗಿದೆ ಅಂತ ನೋಡ್ಬೋದು. ಸೊ ಒಳಗಡೆ ಹೋಗೋಣ. ತುಂಬ ಜನ ಬರ್ತಿದ್ದಾರೆ. ಅದರೊಳಗೂ ಈಗ ಬಂದು ಇನ್ನೂ ಟೈಮಿಂಗ್ ಬಂದು 11:20 ಸುಮಾರು ಆಗಿದೆ. ಸೊ ಇವಾಗಲೇ ಇಷ್ಟು ಜನ. ಇನ್ನೇನಾದರೂ ಮಧ್ಯಾಹ್ನ ಹೊತ್ತಿಗೆಲ್ಲ ಬಂದರೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಜೋಕಾಲಿ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಬರಬೇಕು, ಈಗ ನಾವು ಒಳಗೆ ಹೋಗಬೇಕು. ಹಾಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ದಾರೆ. ಸೊ ಎಲ್ಲ ಒಳಗೆ ಹೋಗ್ತಾ ನೋಡೋಣ ಹೇಗಿದೆ ಅಂತ. ಸೊ ಬನ್ನಿ ನನ್ನ ಜೊತೆಗೆ ಹೋಗೋಣ ಮ್ಯಾಂಗ್ಳೂರ್ ಫಾರೆಸ್ಟ್ಗೆ. ಇದೇ ನನ್ನ ತಂಗಿ ಎಲ್ಲ ಫೋಟೋನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾಳೆ. ಹಾಯ್ ನಗು. ಹಾಯ್. ಹೇಗೆ ಅನ್ನಿಸ್ತಿದೆ ಬೆಳಗ್ಗೆ ಬಂದಿದ್ದು? ಬೆಳಗ್ಗೆ ಎಲ್ಲ ಹೇಗಾಯಿತು? ಮಸ್ತ್. ನಾವು ಗಾಡಿ ಮೇಲೆ ಬಂದ, ಅವಳು ಬಸ್ ಮೇಲೆ ಬಂದಳು. ಯಾಕಂದರೆ ಒಂದು ಗಾಡಿ ಕಮ್ಮಿ ಆಯಿತು. ತಮ್ಮ ಬರ್ತಾ ಹೇಳಿದ, ಬರಲಿಲ್ಲ. ಹಾಗಾಗಿ ಒಂಥರ ಮಜಾ ಮಾಡ್ಕೊಬಂದ್ವಿ. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದೇ ದೊಡ್ಡ ಕಷ್ಟ ಆಯಿತು ಅಷ್ಟೇ. ಇದು ನೀವು ನಡ್ಕೊಂಡು ಹೋಗೋ ದಾರಿ ಹೇಗಿದೆ ಅಂತ, ಫುಲ್ ಮರದಲ್ಲಿ. ಸೊ ನೀವು ನೋಡ್ತಾ ಹೋದ್ರಿ ಹೇಗಿದೆ ಅಂತ. ಇದೇ ಥರ ಪೂರ್ತಿ ನಾವು ನಡ್ಕೊಂಡು ಹೋಗೋದಿದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಇರುವಂಥ ಮಜಾನೇ ಬೇರೆ. ಹಾಗೆ ಇಲ್ಲಿ ಬಂದು ಪರ್ ಪರ್ಸನಿಗೆ 10 ರೂಪೀಸ್ ಇದೆ ಅಷ್ಟೇ. ಸೊ ಈಸಿಯಾಗಿ, ಮತ್ತು ವೆಹಿಕಲ್ ಯಾವುದೇ ಥರ ಪಾರ್ಕಿಂಗ್ ಚಾರ್ಜಸ್ ಅಂತ ಏನೂ ಇಲ್ಲ. 10 ರೂಪೀಸ್ ಒಳಗೆ ಎಲ್ಲ ಮುಗಿಯೋದು ಅಂತಲೇ ಹೇಳ್ಬೋದು. ಹಾಗೆ ನಾನು ನಿಮಗೆ ಸ್ಟೆಪ್ಸ್ ತೋರಿಸ್ತಾ ಹೋಗ್ತೀನಿ ಎಷ್ಟು ಚೆಂದ ಇದೆ ಅಂತ. ಸೊ ಬನ್ನಿ ಹೋಗೋಣ ಒಳಗೆ. ನಾನು ಇದನ್ನು ತುಂಬ ನನ್ನ ವಾಂಟೆಡ್ ಲಿಸ್ಟಲ್ಲಿತ್ತು ಬರಬೇಕಂತ. ಬಟ್ ವೀಕೆಂಡ್ ಒಂದು ಚೆನ್ನಾಗಿ ಪ್ಲ್ಯಾನ್ ಹಾಕ್ಕೊಂಡು ಬರಬೇಕಂತ ಇತ್ತು. ಸೊ ನೋಡ್ತಾ ಇದ್ದಾರೆ ಹೇಗಿದೆ ಅಂತ. ಫುಲ್ ಗ್ರೀನರಿ ಮಧ್ಯೆ ಒಂದು ಒಳ್ಳೆ ವಾಕಿಂಗ್ ಪ್ಲೇಸ್ ಇಟ್ಟಿದ್ದಾರೆ. ತುಂಬ ಚೆಂದ ಇದೆ. ಬನ್ನಿ ಒಳಗೆ ಹೋಗೋಣ. ಇಲ್ಲೆಲ್ಲ ಕೆಳಗೆಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಲಿಟ್ರಲಿ ಆಸಮ್ ಅಂತಲೇ ಹೇಳ್ಬೋದು. ಒಂಥರ ಫೀಲು ಹಾಗೆ ಇದ್ದರು. ಎಷ್ಟು ಚೆಂದ ಒಳ್ಳೆ ಫೀಲ್ ಅಂದರೆ, ಅದರೊಳಗೂ ಗುಡ್ ಏರು ಎಷ್ಟು ಮಸ್ತ್ ಇದೆ ಅಂದರೆ. ಬನ್ನಿ ಇನ್ನೂ ಒಳಗೆ ಹೋಗ್ತಾ ಹೇಗಿದೆ ಅಂತ ನೋಡಬೇಕು. ಯಾಕಂದರೆ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಲ್ವ. ಸೊ ಒಳಗೆ ಹೋಗ್ತಾ ಇನ್ನೇನೇನು ಕಂಟೆಂಟ್ ಸಿಗ್ತದೆ ಎಲ್ಲದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ಈ ಗಿಡದ್ದು ಏನೇನು ಉಪಯೋಗಗಳಿದೆ ಅಂತ ಪ್ರತಿಯೊಂದನ್ನು ಹಾಕ್ತಾ ಹೋಗಿದ್ದಾರೆ ಎಲ್ಲ ಕಡೆಯೂ. ಇಲ್ಲಿ ನೋಡಿ ಇದೆಲ್ಲ ಉಸಿರಾಡೋ ಗಿಡಗಳು ಅಂತ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ. ಸೊ ಇದೆಲ್ಲ ನೀವು ನೋಡ್ತಾ ಇರೋದು ಅದೇ ಉಸಿರಾಡುವ ಗಿಡಗಳು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಎಷ್ಟು ಚೆಂದ ಇದೆ ಅಂತ. ಅದರೊಳಗೆ ಮಧ್ಯದಲ್ಲಿ ಅಂದರೆ ನೀರು ಹರ್ಕೊಂಡು ಹೋಗ್ತಾ ಇದೆ. ತುಂಬ ಚೆಂದ ಇದೆ. ಸೊ ಇಲ್ಲಿ ಮ್ಯಾಂಗ್ರೋವ್ ಸೀಡ್ಸ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕೊಟ್ಟಿದ್ದಾರೆ ಅಂತ ಇದರೊಳಗಿದೆ. ಸೊ ಇನ್ನು ಮುಂದೆ ಹೋಗ್ತಾ ಇದ್ದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಇದೆಲ್ಲ ಸೀಡ್ ಅಂತ ಅವ್ರು ಹೇಳ್ತಾ ಇರೋದು. ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಬಾ, ಅದರಲ್ಲಿ ಅಲ್ಲಿದೆ ನೋಡು, ಹಿಂಗೆಳೆ ಬಂದಿದೆ ಅಲ್ಲ. ಒಪ್ಪ ನನಗೆ ನಂತರ ವಿಡಿಯೋ ಸರಿಯಾಗೇ ಮಾಡೋಕ್ಕೆ ಬರಲಿಲ್ಲ. ಏನಕ್ಕಂದರೆ ಹೆದರಿಕೆ ಆಗ್ಬಿಟ್ಟಿತ್ತು. ಲೈಕ್ ಕ್ಯಾಮ್ರಾ ತೊಗೊಬಂದಿದ್ವಿ. ಆ ಕ್ಯಾಮ್ರದ್ದು
ಲೈಕ್ ಬಟ್ಟೆ ಕೆಳಗೆ ಹೋಗಿ ಬಿದ್ದೋಗ್ಬಿಟ್ಟಿತ್ತು. ಅವ್ರದ್ದಾಗಿತ್ತ ಹೆದರಿಕೆಲ್ಲ ಅರ್ಧ ಅಂದರೆ ಬೇರೆಯವ್ರ ಹತ್ರ ತೊಗೊಬಂದಿದ್ದಾಗಿತ್ತು. ಹಾಗಾಗಿ ಸ್ವಲ್ಪ ಭಯಕ್ಕೆ ಅಂದರೆ ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಫೈನ್, ಯಾಕಂದರೆ ಸಿಕ್ತು ಅಂತೂ ಇಂತೂ. ಇಲ್ಲೇ ಒಬ್ಬರು ಕೆಲಸ ಮಾಡ್ತಾಯಿದ್ರು, ಅವ್ರ ಹತ್ರ ತೊಗೊಂಡ್ವಿ, ಅವ್ರ ಹತ್ರ ಹೆಲ್ಪ್ ಕೇಳಿದ್ವಿ. ಸೊ ಅವ್ರು ಮಾಡಿಕೊಟ್ರು, ಅವ್ರು ಕೆಳಗಡೆ ಇಳಿದು ತಂದು ಕೊಟ್ಟರು. ಸೊ ಅಂತೂ ಫೈನಲಿ ಸಿಕ್ತು, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಹಾಗೇನಾದರೂ ಬಿದ್ದರು, ನಿಮಗೇನಾದರೂ ಈಗ ನೆಕ್ಸ್ಟ್ ನೀವೇನಾದರೂ ಬಂದಾಗೂ ಏನಾದರೂ ಬಿದ್ದರು, ಲೈಕ್ ನೀವಿಲ್ಲ ಲಾಸ್ಟಿಗೆ ಎಂಡ್ ಪಾಯಿಂಟ್ ಇದೆಲ್ಲ ಅಲ್ಲಿ ಬಂದು ಕೇಳಿದ್ರು ಅವ್ರು ಹೇಳ್ತಾರೆ. ಸೊ ಅವ್ರು ತಕ್ಕೊಡ್ತಾರೆ. ಸೊ ಟೆನ್ಷನ್ ಬೇಡ. ಫೈನಲಿ ಪೀಸ್. ಅದಕ್ಕೆ ಯಾವಾಗಲೇ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಅಷ್ಟು ಸ್ಮೈಲ್ ಇರಲಿಲ್ಲಾಗಿತ್ತು, ಯಾಕಂದರೆ ಹೆದರಿಕೆ ಆಗ್ಲಿಕ್ಕತ್ತಿತ್ತು ಹಾಗಾಗಿ. ಸೊ ಈಗ ಬನ್ನಿ ಹೋಗೋಣ. ನೀವು ಇಷ್ಟು ನೋಡಿದ್ರಲ್ಲ, ಇಲ್ಲಿ ಗಂಟ ಮಾತ್ರ ವಾಕಿಂಗ್ ಪ್ಲೇಸ್ ಇರೋದು. ಇನ್ನು ನಾವು ಹೋಗೋದು ಅಲ್ಲಿಗೆ ಎಂಡ್ ಆಗಿದೆ. ಸೊ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಕನ್ಸ್ಟ್ರಕ್ಷನ್ ನಡೆದ ಮೇಲೆ ನೀವು ಅದು ಎಂಡ್ ಗಂಟನೂ ನೀವು ಹೋಗ್ಬೋದು. ಸೊ ತೋರಿಸ್ತೀನಿ ಎಂಡ್ ಎಲ್ಲಿದೆ ಅಂತ. ಸೊ ಮತ್ತೇನು ಗೊತ್ತಾ, ಇಲ್ಲಿ ಇಕೋ ಬೀಚ್ ಕೂಡ ಹತ್ತಿರ ಇದೆ ಅಲ್ವಾ. ಸೊ ನನಗೆ ಅನಿಸುತ್ತೆ ಇಲ್ಲಿ ನೀರಿಗೇನು ಕಮ್ಮಿ ಇಲ್ಲ ಅಂತ, ಯಾಕಂದರೆ ಇಕೋ ಬೀಚನ್ನು ನೀವು ಇಲ್ಲೇ ಎದ್ರಲ್ಲೇ ನೋಡ್ಬೋದು. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಮತ್ತೊಂದು ವಿಡಿಯೋದೊಳಗೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಬನ್ನಿ ನನ್ನ ಜೊತೆ ಹೋಗೋಣ. ಎಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನನ್ನ ಜೊತೆಗೆ ಬನ್ನಿ, ತೋರಿಸ್ತಾ ಹೋಗ್ತೀನಿ ಹೇಗಿದೆ ಎಲ್ಲ ಕಡೆನೂ ಅಂತ. ಈ ಸ್ಟೆಪ್ಸೆಲ್ಲ ನಡ್ಕೊಂಡು ಹೋಗೋದು, ಈ ಒಂದು ಗ್ರೀನರಿ ಜೊತೆಗೆ ಆಸಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದು. ಸೊ ಇಲ್ಲಿಗೆ ಲಾಸ್ಟ್ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಕೂಡ ಹೋಗ್ಬೋದು. ಸೊ ಇಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ನಡೀತದೆ ಅಲ್ಲ, ಅಲ್ಲಿಂದ ನೆಕ್ಸ್ಟ್ ಕೂಡ ಹೋಗ್ಬೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೋದು. ಸೊ ಅವರೇ ನಮಗೆ ಅಂಕಲ್ ಹೆಲ್ಪ್ ಮಾಡಿದ್ದು, ಅಣ್ಣ. ಸೊ ಅವ್ರಿಗೆ ಗ್ರೇಟ್ಫುಲ್ ಇರಬೇಕು, ಯಾಕಂದರೆ ಬೇರೆಯವ್ರ ವಸ್ತುನ ತಗೊಂಡು ನಾವು ತುಂಬ ಹುಷಾರಾಗಿರ್ಬೇಕಾಗತ್ತೆ ಹಾಗಾಗಿ. ಸೊ ಇದು ಈಗ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನಡೀತಿರೋದು, ಲಾಸ್ಟ್ ಎಂಡ್ ಇದೆ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ನೀವು ಅಲ್ಲಿ ನದಿ ಬರೋದು ನೋಡ್ಬೋದು. ಹಾಗೆ ಇಲ್ಲಿ ಕಸದ ಬುಟ್ಟಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ನಂಗೆ ಯಾವುದೂ ಕಸ ಕಾಣಲಿಲ್ಲ. ಹಾಗೆ ಪ್ಲೀಸ್ ಯಾರು ಕಸನೂ ಹಾಕಬೇಡಿ, ಇದೇ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡುವ. ಹಾಗೆ ಡಸ್ಟ್ಬಿನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ. ಸೊ ಯಾವುದೇ ಕಸ ಇದ್ದರೂ ಕಸದ ಬುಟ್ಟಿಗೆ ಹಾಕಿ. ಎಷ್ಟು ಚೆಂದ ಇದೆ ಅಂದರೆ ಕೆಳಗಡೆ ಎಲ್ಲ, ಅಂದರೆ ಈಚೆ ಆಚೆ ಎಲ್ಲ ಗಿಡ ಇದೆ. ಅಲ್ಲಿ ಕೆಳಗಡೆ ನೋಡಿದ್ರೆ ನೀವು ಆ ಮಡ್ಡಿ ಫುಲ್ ವಾಟ್ರಿ ಮಡ್ಡಿ ನೀವು ನೋಡ್ಬೋದು. ಹಾಗೆ ನೀರು ಹರಿತಿರೋದು, ಚೂರು ಚೂರು ಹರಿತಿರೋದು ಕೂಡ ಕಾಣ್ಬೋದು. ಸೊ ನೋಡ್ತಾ ಇದ್ದಾರೆ ಅದರೊಳಗೂ ಈ ಸೈಡ್ ನೋಡಿ, ನನಗೆ ಈ ಕಡೆ ಎಲ್ಲ ನೀವು ನೋಡ್ತಾ ಇದ್ರೆ ಆ ಕಡೆ ನೀರು ಹರಿತಾ ಇದೆ. ಅದರೊಳಗೂ ಉಸಿರಾಟದ ಗಿಡ ಕೂಡ ಇದೆ. ಅದರೊಳಗೆ ಗೊತ್ತಾಗ್ತದೆ ಈ ಒಂದು ನೇಚರು, ಈ ಗಾಳಿ, ಈ ಒಂದು ಹವಾಮಾನ ತಗೊಳ್ಳೋದ್ರಿಂದ ಎಷ್ಟು ಒಳ್ಳೆಯದು ಜೀವಕ್ಕೆ ಅಂತ. ಈ ಹಸಿರು ತುಂಬಿರುವಂಥ ಒಳ್ಳೆಯ ಬ್ರೀದಿಂಗ್ ತಗೋತೀವಲ್ಲ, ಅದೇ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ಕಡೆನೂ ಒಂದೊಂಥರ ಸೀಟ್ ಮಾಡಿಟ್ಟಿದ್ದಾರೆ, ಅಂದರೆ ಪ್ರತಿ ಒಂದು ಎಡ್ಜಿಗೂ ಒಂದು ಸೀಟ್ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಟೈಮ್ ಪಾಸ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಎಷ್ಟು ಬಿಸಿಲು ಅಂದರೆ ಸಖತ್ ಬಿಸಿಲು. ಅದರೊಳಗೂ ನಾವು ಸಿರ್ಸಿಲ್ ನಾನಂತೂ ಹೊರಗಡೆನೇ ಬೀಳಲ್ಲ ಜಾಸ್ತಿ. ವ್ಲಾಗ್ ಮಾಡೋ ಟೈಮಲ್ಲಿ ಮಾತ್ರ ಹೊರಗಡೆ ಬರೋದಕ್ಕೋಸ್ಕರ, ಅಷ್ಟು ಮನೇಲಿ ಕೂತ್ಕೊಂಡು ಗೊತ್ತಾಗಲ್ಲ. ಬಟ್ ಇವತ್ತಂತೂ ಸಖತ್ ಬಿಸಿಲು. ಅದರೊಳಗೂ ಜರ್ಕಿನ್ ಹಾಕ್ಕೊಂಡಿದ್ದಕ್ಕೆ ಇನ್ನೂ ಜಾಸ್ತಿನೇ ಬಿಸಿಲು ಅಂತಲೇ ಹೇಳ್ಬೋದು. ಫುಲ್ ಬೆಂಕಿ ಹೊಡೆದಂಗೆ ಉರಿತಾ ಇದೆ. ನೋಡ್ತಾ ಇದ್ದೀರಾ ಇಲ್ಲೇ ನೋಡಿ, ಅಂದರೆ ನೀರೆಲ್ಲ ಖಾಲಿ ಆಗಿದೆ, ಈಗ ಬತ್ತೋಗಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಮಸ್ತ್ ಇರ್ಬೋದೇನೋ. ಅಂದರೆ ಈ ವೆಕೇಷನ್ಸ್ ಎಲ್ಲ ಮುಗಿದು ಲೈಕ್ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬಂದರೆ ಬೆಸ್ಟ್ ಇರ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಹಾಗೆ ಅಲ್ಲಿ ಕೂಡ ಜೋಕಾಲಿ ಇದೆ, ಅಲ್ಲಲ್ಲಿ ಜೋಕಾಲಿ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ 10 ರೂಪೀಸ್ ತುಂಬ ವರ್ತಿ. ಮತ್ತು ಒಂದು ಡೇಲಿ ಒಂದೊಳ್ಳೆ ಅಲ್ಟಿಮೇಟ್ಲಿ ಸಖತ್ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ದ ಎಂಡ್ ಅಂತಲೇ ಹೇಳ್ಬೋದು. ಬಟ್ ಇನ್ ಫ್ಯೂಚರ್ ನೀವು ಬರೋದಾದರೆ ನಿಮ್ಗೆ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತದೆ ಇನ್ನೊಂದು ಸ್ವಲ್ಪ ದಿನದೊಳಗೆ. ಸೊ ಅಲ್ಲಿ ಕೂಡ ನೀವು ಹೋಗ್ಬೋದು. ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿಗೆ ಲಾಸ್ಟ್.
ಸೊ ಬನ್ನಿ ಈಗ ವಾಪಸ್ ಹೋಗೋಣ. ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಟೂರಿಸ್ಟ್ ಅಂತೂ, ಸಂಡೇ ಅಲ್ವಾ, ಹಾಗಾಗಿ ನಮ್ಮ ಥರನೂ ಫಸ್ಟ್ ಟೈಮ್ ಬಂದಿರೋರು ಇರಬಹುದು, ಹಾಗೆ ತುಂಬ ಸಲ ಬಂದಿರೋರು ಇರ್ಬೋದು. ಸೊ ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಬೋಟಿಂಗ್ ರೈಡ್ ಇದೆ ಅಂತೆ. ಸೊ ಪರ್ ಪರ್ಸನ್ 100 ರೂಪೀಸ್ ಇದೆ. ಬಟ್ ಎಷ್ಟೊತ್ತಂತ ನನಗೆ ಗೊತ್ತಿಲ್ಲ. ಅಂದರೆ ನಾನು ಬೇರೆ ಕಡೆ ಬೋಟಿಂಗ್ ಮಾಡಬೇಕು ಅಂತ ಇರೋದಕ್ಕೋಸ್ಕರ ನಾನು ಇಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ನನ್ನ ತಂಗಿ ಫುಲ್ ಗಾಬರಿಲೇ ಇದ್ದಾಳೆ. ಇನ್ನು ಟವೆಲ್ ಬೀಳ್ಸಿದ್ದೀನಿ ಅನ್ನೋದು ಒಂದು ಹೆದರಿಕೆ ಎಲ್ಲ, ಬೈದ್ಬಿಟ್ಟಿದ್ದೆ ಅಂತ. ಇಲ್ಲಪ್ಪ. ಸೊ ತುಂಬ ಚೆನ್ನಾಗಾಯಿತು, ಡೇ ಫುಲ್ ಎಂಜಾಯ್ ಆಯಿತು. ಸೊ ನೀವೇನಾದರೂ ಬರ್ತಾಯಿದ್ದೀರಾ ಹೊನ್ನಾವರ ಕಡೆ ಅಂತ ಅಂದಾಗ ಒಂದಿನ ಬನ್ನಿ, ನೋಡಲೇಬೇಕಾಗಿರೋಂಥ ಪ್ಲೇಸು. ಒಂದು ಸಲ ಅಂತೂ ನೋಡ್ಬೋದು, ಸಖತ್ತಾಗಿದೆ. ಇನ್ನೇನು ಸುಮಾರು ದೂರ, ಅಂದರೆ ನಾವು ಅನ್ಕೋತೀವಿ ಕಮ್ಮಿ ದಾರಿ ಇದೆ ಅಂತ, ಬಟ್ ಸುಮಾರು ದೂರನೇ ನಡ್ಕೊಬರ್ತೀವಿ, ಕಮ್ಮಿ ಅಂತ ಏನಿಲ್ಲ, ಸುಮಾರು ದೂರನೇ ಇದೆ. ಬಟ್ ಚೆನ್ನಾಗಿದೆ, ಫುಲ್ ಗ್ರೀನರಿ ಅದರೊಳಗೆ ಒಳ್ಳೆ ನಡ್ಕೊಂಡು ಹೋಗೋ ಪ್ಲೇಸ್ ಮಸ್ತಿದೆ. ನನ್ನ ತಂಗಿ ಫುಲ್ ಕ್ಯಾಮ್ರಾಮನ್, ನನ್ನ ಫ್ರೆಂಡ್ಸು ಕ್ಯಾಮ್ರಾಮನ್ಸ್. ಸೊ ನಾನೊಬ್ಬಳೆ ಕುಲ್ಲ ಕ್ಯಾಮ್ರಾ ಇಟ್ಕೊಳ್ತಿರೋಳು. ಸೊ ನಾ ಹೇಳ್ದೆ ಅಲ್ಲ ಜೋಕಾಲಿ, ಗಟ್ಟಿ ಜೋರಾಗಿ ಆಡೋಕ್ಕೆ ಹೋಗ್ತಲ್ಲ, ಭಯ ಆಗ್ತಾಯಿದೆ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಂತ. ಬಿದ್ದೋದ್ರೂ ಕಷ್ಟ, ಮತ್ತು ಮೊಬೈಲ್ ಬಿದ್ದೋದ್ರೂ ಕಷ್ಟ ಅಂತ ಹೆದರಿಕೆ ಆಗ್ತಾಯಿದೆ. ಬಟ್ ಆಡ್ತಾ ಇದ್ದೀನಿ ಫುಲ್ ಗ್ರೀನರಿ ಜೊತೆಗೆ ಒಂದಾಟ. ನನ್ನ ತಂಗಿ ಮುಂದೆ ಆಟಾಡ್ತಿದ್ದಾಳೆ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಆಟಾಡ್ತಾ ಇದ್ದಾರೆ. ಸೊ ನಾನು ಒಬ್ಬಳೇ ಇಲ್ಲ ಆಟಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ಬಟ್ ಸೂಪರ್ ಇದೆ. ನೀವು ಟೈಮ್ ಪಾಸಿಗೆಲ್ಲ ಬರ್ತಾಯಿದ್ದೀರಾ ಅಂದರೆ ಬನ್ನಿ, ಒಳ್ಳೆ ಎಂಜಾಯ್ಮೆಂಟು. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಬೋದು, ಒಂದೊಳ್ಳೆ ಫ್ರೀ ಟೈಮ್ನ ಕಳಿಬೋದು. ಎಂತ ಅಂದರೆ 10 ರೂಪೀಸಿಗೆ ನಿಜವಾಗ್ಲೂ ವರ್ತಿ ಅನ್ನಿಸ್ತು. ನಾನು ಎಷ್ಟೋ ಕಡೆ ಸುಮಾರು ದುಡ್ಡು ಕೊಟ್ಟು ಹೋಗಿದ್ದೇನೆ, ಬಟ್ ನನಗೆ ಇದು ತುಂಬ ಖುಷಿ ಆಯಿತು. ಅಷ್ಟೇನು ಅಂದರೆ ನನಗೆ ವೇಸ್ಟ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಸೊ ಬನ್ನಿ, ಎಂಜಾಯ್ ಮಾಡಿ ಗ್ರೀನರಿ. ಸೊ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ಮುಗಿಸಿದ್ದೀವಿ.